ಬುದ್ಧಿವಂತ ರಾಮಕೃಷ್ಣ ಪ್ರಶ್ನೋತ್ತರಗಳು ಬಳಕೆ ಚಟುವಟಿಕೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ. ಕವನ ಕವನದ ಹೆಸರು ದಡ್ಡ ಕೋತಿ. ಕವನ ಸಂಭಾಷಣೆಯನ್ನು ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ. ಸಂಭಾಷಣೆ ಕಥೆಯ ರೂಪ. ಒಂದು ದಿನ ರಾಜ್ಯದ ಮಂತ್ರಿಯು ಸೆರೆಯಲ್ಲಿರುವ ಕೈದಿಗಳನ್ನು ನೋಡಲು ಬರುತ್ತಾನೆ. ಸೈನಿಕ ಅಪ್ಪಣೆ ಪ್ರಭು, ಇತ್ತ ಬನ್ನಿ, ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಎನ್ನುತ್ತಾನೆ. ಮಂತ್ರಿಯು ಸೈನಿಕನಿಗೆ ಈ ಯುವಕ ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಸೈನಿಕ, ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎನ್ನುತ್ತಾನೆ. ಆಗ ಮಂತ್ರಿ, ಅಯ್ಯ, ನೀನು ಮಾಡಿದ ಅಪರಾಧ ಏನು ಎಂದು ಯುವಕನಿಗೆ ಕೇಳಿದನು. ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಯುವಕ ಹೇಳುತ್ತಾನೆ. ಆಗ ಮಂತ್ರಿ, ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದು ಪ್ರಶ್ನಿಸಿದ. ಆಗ ಸೈನಿಕ ಮಂತ್ರಿಗೆ, ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎನ್ನುತ್ತಾನೆ. ಆಗ ಯುವಕ, ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತೆಂದು ಉತ್ತರಿಸುವನು.